ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಮನೆಯಲ್ಲೇ ಕುಳಿತುಕೊಂಡು ನೀವು ಕೆಲಸ ಮಾಡ್ಬೋದು. ಹಾಗಿದ್ರೆ ಯಾರು ಈ ಒಂದು ಜಾಬ್ಗೆ ಎಲಿಜಿಬಲ್ ಇದ್ದಾರೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಸೊ ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ಇನ್ಫಾರ್ಮೇಷನ್ ಮಿಸ್ ಆಗ್ಬೋದು. ಹಾಗೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ, ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ, ಪ್ರತಿನಿತ್ಯ ನಾನು ಜಾಬ್ ಅಪ್ಡೇಟ್ನ ತರ್ತಾ ಇರ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಿಮಗೆ ಜಾಬ್ ಅಪ್ಡೇಟ್ ಮಿಸ್ ಆಗ್ಬೋದು. ಓಕೆನಾ? ಆ ಒಂದು ಕಾರಣಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಗಿರುತ್ತೆ. ಯಾವುದೇ ರೀತಿಯಾದಂಥ ನೀವು ಅಮೌಂಟ್ನ ಕೊಡಬೇಕಾಗಿಲ್ಲ. ಕಂಪ್ಲೀಟ್ಲಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಾ, ಕಂಪ್ನಿ ನೇಮ್ ಬಂದು ಆ್ಯಕರ್ ರ್ಯಾಂಕ್ ಅಂತ. ಇದೊಂದು ಟಾಪೆಸ್ಟ್ ಕಂಪ್ನಿ ಅಂತ ಹೇಳ್ಬೋದು. ಹಾಗೆ ನನ್ನ ಒಬ್ಬರು ಸಬ್ಸ್ಕ್ರೈಬರು ಅಕೌಂಟ್ಸ್ ರಿಲೇಟೆಡ್ ಯಾವುದಾದ್ರೂ ಜಾಬ್ ಇದ್ದರೆ ಹೇಳಿ ಅಂತ ಹೇಳಿದರು. ಆಲ್ರೆಡಿ ಒಂದು ಜಾಬ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಅದೇ ರೀತಿಯಾದಂಥ ಅಕೌಂಟ್ಸ್ ರಿಲೇಟೆಡ್ ಇನ್ನೂ ಒಂದು ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಈ ಒಂದು ಜಾಬ್ ಅಪ್ಲೈ ಮಾಡೋದಕ್ಕೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಮತ್ತು BCom, BSc, MCom, BCom ಎನಿ ಡಿಗ್ರಿ ಅವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ? ನೀವು ಇಲ್ಲೇನಿದೆ ಈ ಫಸ್ಟ್ ಪೇಜು ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಈ ಒಂದು ಕಂಪ್ನಿಗೆ ನೀವು ಸೆಲೆಕ್ಟ್ ಆಯಿತು ಅಂತಂದರೆ ಈ ಒಂದು ಕಂಪ್ನಿ ಕಡೆಯಿಂದ ನಿಮಗೆ ಒಂದು ಒಳ್ಳೆ ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸು ತುಂಬಾ ಸಿಗುತ್ತೆ. ಹಾಗೆ ಈ ಒಂದು ಕಂಪ್ನಿನಲ್ಲಿ ಯಾರಾದರೂ ವರ್ಕ್ ಮಾಡ್ತಾ ನಿಮ್ಮನ್ನು ಏನಾದರೂ ರೆಫರ್ ಮಾಡ್ತು ಅಂತಂದರೆ ಅವರಿಗೂ ಕೂಡ ರೆಫರಲ್ ಅಮೌಂಟ್ ಅಂತ ಸ್ಯಾಲ್ರಿನಲ್ಲಿ ಆ್ಯಡ್ ಆಗುತ್ತೆ. ಹಾಗಾಗಿ ಆದಷ್ಟು ಈ ಒಂದು ಜಾಬ್ಗೆ ಸೆಲೆಕ್ಟ್ ಆಗಬೇಕು ಅಂತಂದರೆ ನಿಮ್ಮ ಒಂದು ತಯಾರಿನ ತುಂಬ ಚೆನ್ನಾಗಿ ನಡೆಸ್ಕೊಳ್ಳಿ. ಇದೊಂದು ತುಂಬಾ ಟಾಪೆಸ್ಟ್ ಕಂಪ್ನಿ ಅಂತ ಹೇಳ್ಬೋದು. ಓಕೆನಾ? ಹಾಗಿದ್ರೆ ಇವತ್ತು ನಾವು ಯಾವೆಲ್ಲ ಜಾಬ್ಗೆ ಅಪ್ಲೈ ಮಾಡೋಣ ಅಂತ ನೋಡೋಣ. 2 ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಕರೆಂಟ್ ಜಾಬ್ ಓಪನಿಂಗ್ಸ್ ಅಂತ ಇದೆಲ್ಲ ನೋಡಿ. ಫಸ್ಟು ನೋಡಿ, ಇಲ್ಲಿ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಬ್ಯಾಕ್ ಎಂಡ್ ಇಂಜಿನಿಯರ್ ಪೈಥಾನು ಚೆನ್ನಾಗಿ ಬಂತು ಅಂತಂದರೆ ಅವರು ಕೂಡ ಕೂತ್ಕೊಂಡು ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಸೊ ಯಾರೆಲ್ಲ ನಿಮಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರೋರು ಗೊತ್ತಿದ್ದಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆನಾ? ಇಲ್ಲಿ ನೋಡ್ಬೋದು, ಅವರಿಗೆ ಕೂಡ ಇಲ್ಲಿ 3 ಜಾಬ್ ಓಪನಿಂಗ್ಸ್ ಇದೆ. ನೆಕ್ಸ್ಟ್ ಇವಾಗ ನಾವಿಲ್ಲಿ ಅಪ್ಲೈ ಮಾಡೋದಾದರೆ ಎನಿ ಡಿಗ್ರಿ ಅವರು ಅಪ್ಲೈ ಮಾಡೋದಾದರೆ ಇಲ್ಲಿ ಅಕೌಂಟ್ಸ್ ರಿಸೀವಬಲ್ ಅನಾಲಿಸ್ಟ್ ಅಂತ ಇದೆ, ಜನರಲ್ ಲೆಡ್ಜರ್ ಅಕೌಂಟೆಂಟ್ ಅಂತ ಇದೆಲ್ಲ. ಇವೆರಡಕ್ಕೆ ನಾವೀಗ ಅಪ್ಲೈ ಮಾಡಿ ನೋಡೋಣ. ಮೊದಲನೇಗೆ ಅಕೌಂಟ್ಸ್ ರಿಲಿಯಬಲ್ ಅಂತ ಇದೆಲ್ಲ, ಅದ್ರ ಮೇಲೆ ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಜಾಬ್ ಬಗ್ಗೆ ನೀವು ಕಂಪ್ಲೀಟಾಗಿ ಓದ್ಕೋಬೋದು. ಅಕೌಂಟ್ಸ್ ರಿಸೀವಬಲ್ ಅನಾಲಿಸ್ಟ್, ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇಲ್ಲಿ ಹ್ಯಾಕರ್ ರ್ಯಾಂಕ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಅದ್ರ ಬಗ್ಗೆ ಪ್ರತಿಯೊಂದು ನೀವು ತಿಳ್ಕೊಬೋದು. ವಾಟ್ ಯು ವಿಲ್ ಬಿ ವರ್ಕಿಂಗ್ ಆನ್, ಏನಾಗಿ ವರ್ಕ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಗ್ಯಾದರ್ ಆ್ಯಂಡ್ ವೆರಿಫೈ ದ ಇನ್ವಾಯ್ಸ್ ಫಾರ್ ದ ಅಪ್ರೋಪ್ರಿಯೇಟ್ ಡಾಕ್ಯುಮೆಂಟೇಷನ್ ಬಿಫೋರ್ ಬೆನಿಫಿಟ್ಸು. ಒಂದು ಬಿಲ್ಲಿಂಗ್ಗೆ ಸಂಬಂಧಪಟ್ಟಂಥ, ಒಂದು ಇನ್ವಾಯ್ಸ್ಗೆ ಸಂಬಂಧಪಟ್ಟಂಥ ಅಕೌಂಟ್ಸ್ ರಿಲೇಟೆಡ್ ಏನಿರುತ್ತೆ ಆ ಒಂದು ಕೆಲಸನ ನೀವು ಇಲ್ಲಿ ಮಾಡ್ತೀರಾ. ಕಂಪ್ಲೀಟಾಗಿ ಇದನ್ನು ಓದ್ಕೊಳ್ಳಿ. ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತ ಅಂದರೆ ನಿಮಗೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ. ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಏನು ಪ್ರತಿಯೊಂದು ಡೀಟೇಲ್ಸು ನಿಮಗೆ ಕಂಪ್ನಿ ಕಡೆಯಿಂದ ಸಿಗುತ್ತೆ. ಸೊ ನಾವಿಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಸೊ ನೀವು ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದರೆ ನಿಮಗೆ ಕಂಪ್ನಿ ಕಡೆಯಿಂದ ಕಾಲ್ ಬರೋದಿಲ್ಲ. ಹಾಗಾಗಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾವು ಹೇಳ್ತೀವಿ. ಸೊ ಕೆಲಸ ಹೇಗೆ ಮಾಡಬೇಕು ಅಂತ ನಿಮಗೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿ ಅವ್ರು ಏನು ನೋಡ್ತಾ ಇದ್ದಾರೆ ಕ್ಯಾಂಡಿಡೇಟಲ್ಲಿ ಅಂತ ಅಂದರೆ, ಸ್ಟ್ರಾಂಗ್ ಮ್ಯಾಥಮೆಟಿಕಲ್ ಸ್ಕಿಲ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಫಿನಾನ್ಸ್, ಅಕೌಂಟಿಂಗ್ ಆ್ಯಂಡ್ ಬುಕ್ ಕೀಪಿಂಗ್. ಸೊ ಇಲ್ಲಿ BCom ಅವರು, ಸೊ ಈ ಒಂದು ಕಾಮರ್ಸ್ ರಿಲೇಟೆಡ್ ಓದಿರೋರಿಗೆ ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಐಡಿಯಾ ಇರುತ್ತೆ.
ಸೊ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ನಿಮಗೊಂದು ಎಕ್ಸೆಲ್ಲು ಚೆನ್ನಾಗಿ ಬರಬೇಕು. ನೈಸ್ ಟು ಹ್ಯಾವ್ ಬ್ಯಾಚುಲರ್ಸ್ ಡಿಗ್ರಿ ಆರ್ ಈಕ್ವೆಲೆಂಟ್. ನಾನು ಹೇಳಿದ್ನಲ್ಲ, ಎನಿ ಡಿಗ್ರಿ ಅವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಬೋತ್ ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಅಕೌಂಟ್ಸ್ ಫೀಲ್ಡಲ್ಲೂ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅನ್ನೋರಿಗೆ ಅದೊಂದು ಪ್ಲಸ್ ಅಡ್ವಾಂಟೇಜ್ ಆಗುತ್ತೆ. ಇಲ್ಲಿ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಸಿಗ್ತಾ ಇದೆ ಅಂತಂದರೆ, ವಿ ಹ್ಯಾವ್ ಎ ಫುಲ್ ಪ್ಯಾಕೇಜ್ ಆಫ್ ಕಾಂಪಿಟೇಟಿವ್ ಬೆನಿಫಿಟ್ಸ್ ಆ್ಯಂಡ್ ಪರ್ಕ್ಸ್ ವಿಚ್ ಇನ್ಕ್ಲೂಡ್ ಒನ್ ಟೈಮ್ ಹೋಮ್ ಆಫೀಸ್ ಸೆಟಪ್ ಸ್ಟೇ ಫಂಡ್. ಸೊ ನಿಮಗಿಲ್ಲಿ ಅವರೇನೆ ಲ್ಯಾಪ್ಟಾಪ್ನ ಕೊಡ್ತಾ ಇದ್ದಾರೆ. ಮ್ಯಾಕ್ದು ಲ್ಯಾಪ್ಟಾಪ್ ಕೊಡ್ತಿದ್ದಾರೆ. ಜೊತೆಗೆ ನಿಮಗೆ ಸೆಟಪ್ಪು ಅಂದರೆ ವರ್ಕ್ ಫ್ರಮ್ ಹೋಮ್ ಸೆಟಪ್ನು ಕೂಡ ಕಂಪ್ನಿ ಕಡೆಯಿಂದನೇ ಕೊಡ್ತಾ ಇದ್ದಾರೆ. ಮಂತ್ಲಿ ರಿಮೋಟ್ ವರ್ಕ್ ಎನಾಬ್ಲೆಂಟ್ ಅಂದರೆ ಮಂತ್ಲಿ ನಿಮಗೆ ರಿಮೋಟ್ ವರ್ಕ್ದು ಏನು ಅಮೌಂಟ್ ಇರುತ್ತೆ ಅದನ್ನು ಕೂಡ ನಿಮಗೆ ಕೊಡ್ತಾರೆ. ಪ್ರೊಫೆಷ್ನಲ್ ಡೆವಲಪ್ಮೆಂಟ್ಗೂ ಕೂಡ ದುಡ್ಡನ್ನ ಕೊಡ್ತಾರೆ. ಓಕೆನಾ. ಕಂಪ್ನಿ ಕಡೆಯಿಂದನೇ ನಿಮಗೆ ಲ್ಯಾಪ್ಟಾಪು ಪ್ರತಿಯೊಂದು ಸಿಗುತ್ತೆ. ಈ ಒಂದು ಕಂಪ್ನಿ ಕಡೆಯಿಂದ ಇನ್ಶೂರೆನ್ಸ್ ಇರುತ್ತೆ, ಅನ್ಲಿಮಿಟೆಡ್ ಪೇ ಟೈಮ್ ಆಫ್ ಇರುತ್ತೆ, ಪೇಡ್ ಲೀವ್ ಇರುತ್ತೆ. ಇದನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ಆದಷ್ಟು ನೀವು ಚೆನ್ನಾಗಿ ತಯಾರಿ ನಡೆಸ್ಕೊಂಡು ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಿ ಅಂತ. ಅಪ್ಲೈ ಫಾರ್ ದಿಸ್ ಜಾಬ್. ಈಗ ನೀವು ಈ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫಸ್ಟ್ ನೇಮ್ ಹಾಕಿ, ಸರ್ನೇಮ್ ಇತ್ತು ಅಂತಂದರೆ ಲಾಸ್ಟ್ ನೇಮಲ್ಲಿ ಹಾಕಿ. ನಿಮಗೆ ಸರ್ನೇಮ್ ಇಲ್ಲ ಅಂತಂದರೆ ನಿಮ್ಮ ಒಂದು ಇನಿಷಿಯಲ್ನ ಲಾಸ್ಟ್ ನೇಮಲ್ಲಿ ಎಂಟರ್ ಮಾಡಿ. ನಿಮ್ಮ ಒಂದು ಇಮೇಲ್ ಐ ಡಿ ಹಾಕಿ, ನಿಮ್ಮ ಒಂದು ಫೋನ್ ನಂಬರ್ ಹಾಕಿ, ಇಲ್ಲಿ ಸಿ ವಿನ ನೀವು ಆ್ಯಡ್ ಮಾಡಿ. ಸೊ ನಿಮ್ಮ ಒಂದು ಸಿ ವಿನಲ್ಲಿ ಈ ಒಂದು ಜಾಬ್ಗೆ ಅಕೌಂಟ್ಸ್ ರಿಲೇಟೆಡು ಸ್ಕಿಲ್ಸ್ನ ಆ್ಯಡ್ ಮಾಡಿ. ಓಕೆನಾ. ನೆಕ್ಸ್ಟು ಕವರ್ ಲೆಟರು. ಸೊ ಇದಕ್ಕೆ ನೀವು ಕವರ್ ಲೆಟರ್ ತುಂಬಾ ಚೆನ್ನಾಗಿ ಬರೀಬೇಕಾಗುತ್ತೆ, ಯಾಕಂತಂದರೆ ನೀವು ಸೆಲೆಕ್ಟ್ ಆಗಬೇಕಲ್ವಾ. ಸೊ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಥ ಕವರ್ ಲೆಟರ್ನ ನೀವು ಗೂಗಲ್ ಮಾಡಿ ನೋಡಿ, ನಿಮಗೆ ಅದ್ರ ರಿಲೇಟೆಡ್ ಆನ್ಸರ್ ಸಿಗುತ್ತೆ. ಅದನ್ನು ಟೈಪ್ ಮಾಡಿಕೊಂಡು ಕವರ್ ಲೆಟರ್ನ ಇಲ್ಲಿ PDF ಎಂಟರ್ ಮಾಡಿ. ಓಕೆನಾ. ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಆಸ್ ಎ ಅಕೌಂಟ್ಸ್ ರಿಸೀವಬಲ್ ಅನಾಲಿಸ್ಟ್. ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಎಕ್ಸ್ಪೀರಿಯನ್ಸ್ನ ಮೆನ್ಷನ್ ಮಾಡಿ. ಸೊ ಇಲ್ಲ ಅಂತ ಅಂದರೆ ಫ್ರೆಷರ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಡು ಯು ಹ್ಯಾವ್ ಸ್ಟ್ರಾಂಗ್ ನಾಲೆಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ನೆಟ್ ಸೈಟ್ ಅಂತ ಇದೆ. ಸೊ ಎಕ್ಸ್ಪೀರಿಯನ್ಸ್ ಅಂದರೆ ನಾಲೆಜ್ ಇತ್ತು ಅಂತಂದರೆ, ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಎಸ್, ಇಲ್ಲಾಂದರೆ ನೋ ಅಂತ ಹಾಕಿ. ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ವಿತ್ ನೆಟ್ ಸೂಟ್ಸ್. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಹಾಕ್ಬೇಕು. ಅಲ್ಲಿ ಎಸ್ ಅಂತ ಟಿಕ್ ಮಾಡಿರ್ತೀರಲ್ಲ ಆವಾಗ ಮಾತ್ರ ಹಾಕಬೇಕು. ನೋ ಅಂತ ಟಿಕ್ ಮಾಡಿದರೆ ಇದು ಬರೋದಿಲ್ಲ. ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ವಿತ್ ಸೇಲ್ಸ್ ಫೋರ್ಸ್. ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಎಸ್, ಇಲ್ಲಾಂದರೆ ನೋ. ಓಕೆನಾ. ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಅದನ್ನು ಹಾಕಬೇಕು. ಹೌ ಲಾಂಗ್ ಈಸ್ ಯುವರ್ ನೋಟಿಸ್ ಪೀರಿಯಡ್. ನೀವೇನಾದರೂ ವರ್ಕ್ ಮಾಡ್ತಾ ಇದ್ದರೆ ನಿಮಗೆ ನೋಟಿಸ್ ಪೀರಿಯಡ್ ಎಷ್ಟಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಟ್ ಕಂಟ್ರಿ ಆರ್ ಯು ಕರೆಂಟ್ಲಿ ಲೊಕೇಟೆಡ್ ಇನ್ ದ ವರ್ಲ್ಡ್. ಸೊ ನಮ್ಮ ಒಂದು ಇಂಡಿಯಾ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಆರ್ ಯು ಕಂಫರ್ಟಬಲ್ ವರ್ಕಿಂಗ್ ದ ಓವರ್ ನೈಟ್ ಶಿಫ್ಟ್ ಫಾರ್ ಅವರ್ US ಕಸ್ಟಮರ್ಸ್. ಸೊ US ಕಸ್ಟಮರ್ಸ್ ಇದ್ದಾಗ ನೀವು ಓವರ್ ನೈಟ್ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಈ ಕಂಪ್ನಿಲಿ ಕೆಲಸ ಬೇಕು ಅಂತಂದರೆ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಇನ್ ದ ಲಾಸ್ಟ್ ಲ್ಯಾಕ್ ಪರ್ ಆ್ಯನಮ್. ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಏನು, ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಒಂದು ವರ್ಷಕ್ಕೆ ಆಗೋಷ್ಟು ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ಎಂಟ್ರಿ ಮಾಡಿ. ನಿಮ್ಮ ಹತ್ರ ಲಿಂಕ್ಡ್ಇನ್ ಇತ್ತು ಅಂತಂದರೆ ಲಿಂಕ್ಡ್ಇನ್ ಪ್ರೊಫೈಲ್ನ ಇಲ್ಲಿ ಕಾಪಿ ಮಾಡಿ. ವೆಬ್ಸೈಟ್ ಇತ್ತು ಅಂತಂದರೆ ವೆಬ್ಸೈಟ್ ಲಿಂಕ್ನ ಕಾಪಿ ಮಾಡಿ. ಸೊ ನಿಮ್ಮ ಹತ್ರ ಲಿಂಕ್ಡ್ಇನ್ ಪ್ರೊಫೈಲು ಇಲ್ಲ, ವೆಬ್ಸೈಟ್ ಪ್ರೊಫೈಲು ಇಲ್ಲ ಅಂತಂದರೆ ಜಸ್ಟ್ ಎನ್ನೆ ಅಂತ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ದಂಗೆ ಆಗುತ್ತೆ. ಸೊ ನಿಮ್ಮ ಒಂದು ರೆಸ್ಯೂಮು, ಕವರ್ ಲೆಟರು ಎಲ್ಲ ಚೆನ್ನಾಗಿತ್ತು, ಅವರೆಲ್ಲ ರಿವ್ಯೂ ಮಾಡ್ತಾರೆ. ರಿವ್ಯೂ ಮಾಡಿ ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ನಿಮಗೆ ಮೇಲ್ ಮಾಡ್ತಾರೆ, ಅಥವಾ ನೀವು ಕೊಟ್ಟಿರೋ ಅಂಥ ಫೋನ್ ನಂಬರಿಗೆ ಕಾಲ್ ಮಾಡಿ ಡೀಟೇಲ್ಸ್ನ ಕೊಡ್ತಾರೆ. ಓಕೆನಾ. ಇದು ಫಸ್ಟ್ ಜಾಬ್ ಆಯಿತು. ಸೆಕೆಂಡ್ ಜಾಬ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಜನರಲ್ ಲೆಡ್ಜರ್ ಅಕೌಂಟೆಂಟ್ ಅಂತ ಇದೆಯಲ್ಲ, ಈಗ ಅದ್ರ ಮೇಲೆ ಕ್ಲಿಕ್ ಮಾಡೋಣ ನಾವು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಜನರಲ್ ಲೆಡ್ಜರ್ ಅಕೌಂಟೆಂಟ್, ಇದು ಕೂಡ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೇನು ಇಲ್ಲಿ ಹ್ಯಾಕರ್ ರ್ಯಾಂಕ್ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಳ್ಳಿ. ಇಲ್ಲಿ ನೀವೇನು ಕೆಲಸ ಮಾಡ್ತೀರಾ ಅಂತಂದರೆ, ಪ್ರೊಸೆಸ್ ಪೇ ರೋಲ್ ಫಾರ್ ಟೈಮ್ಲಿ ಸಬ್ಮಿಷನ್ ಆ್ಯಂಡ್ ರೆಕಾರ್ಡ್ ದ ಕರೆಸ್ಪಾಂಡಿಂಗ್ ಜರ್ನಲ್ ಎಂಟ್ರಿ. ಸೊ ಇದು ಕಾಮರ್ಸ್ ಸ್ಟೂಡೆಂಟ್ಸ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಜರ್ನಲ್ ಎಂಟ್ರಿನೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ ನೀವು, ಪೇ ರೋಲ್ ಅದೆಲ್ಲ. ಮ್ಯಾನೇಜ್ ವೆಂಡರ್ ಇನ್ವಾಯ್ಸ್ ಎಫಿಷಿಯೆಂಟ್ಲಿ. ಸೊ ಇನ್ವಾಯ್ಸ್ ಏನಿರುತ್ತೆ ಅದನ್ನೆಲ್ಲ ಡೇಟಾನೆಲ್ಲ ನೀಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಒನ್ಸ್ ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತಂದರೆ ಅವರು ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕೊಡ್ತಾರೆ. ಯಾವ ರೀತಿ ಕೆಲಸ ಮಾಡಬೇಕು ಏನೋ ಪ್ರತಿಯೊಂದು ನಿಮಗೆ ಕೊಡ್ತಾರೆ. ಓಕೆನಾ. ಇಲ್ಲಿ ಇದರಲ್ಲೂ ಕೂಡ ಅಕೌಂಟಿಂಗ್ಗೆ ರಿಲೇಟೆಡ್ ಇರುವಂತಹ ಡಿಗ್ರಿ ಅವ್ರನ್ನ ನೋಡ್ತಾ ಇದ್ದಾರೆ.
ಮತ್ತು ಇದರಲ್ಲಿ ಒಂದು ಪ್ರೊಫಿಷಿಯನ್ಸಿ ಇನ್ ಆಫೀಸ್ 365 ಸೂಟ್ ಆಫ್ ಅಪ್ಲಿಕೇಶನ್ ಫಾರ್ ಡೈಲಿ ಟಾಸ್ಕ್. ಸೊ ಇದಕ್ಕೂ ಕೂಡ ನಿಮಗೆ ಎಕ್ಸೆಲ್ ಬರಬೇಕು, MS ವರ್ಡ್ ಬರಬೇಕು. ಸೊ ಎಕ್ಸೆಲ್ ಚೆನ್ನಾಗಿ ಗೊತ್ತು ಅನ್ನೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಈ ಒಂದು ಇದಕ್ಕೂ ಕೂಡ ಈ ಒಂದು ಜಾಬ್ಗೂ ಕೂಡ ಇದು ಏನು ವರ್ಕ್ ಫ್ರಮ್ ಹೋಮ್ ಸೆಟಪ್ನ ಕೊಡ್ತಾ ಇದ್ದಾರೆ, ಹಾಗೆ ಲ್ಯಾಪ್ಟಾಪ್ ಕೊಡ್ತಾರೆ, ಹೆಡ್ ಸ್ಪೇಸು ಪ್ರತಿಯೊಂದು ಕೂಡ ಈ ಒಂದು ಜಾಬಲ್ಲಿ ತುಂಬಾ ಬೆನಿಫಿಟ್ ಸಿಗತ್ತೆ. ಈಗ ಇಲ್ಲಿ ನೋಡ್ಕೋಬೋದು. ಇದೇ ರೀತಿಯಾಗಿ ನೀವು ಸೇಮ್ ನಿಮ್ಮ ಒಂದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ID, ಫೋನು, ನಿಮ್ಮ ಒಂದು CV ಮೀನ್ಸ್ ಅಪ್ಡೇಟೆಡ್ ರೆಸ್ಯೂಮು, ಕವರ್ ಲೆಟರ್ ಹಾಕಿ. ಸೊ ಪ್ರತಿಯೊಂದು ಅದೇ ರೀತಿಯಾಗಿ ನೀವು ಏನು ಡೇಟಾ ಫಿಲ್ ಮಾಡಿದ್ರಲ್ಲ ಹಾಗೆ ಫಿಲ್ ಮಾಡಬೇಕಿಲ್ಲಿ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಡೂ ಯು ಹ್ಯಾವ್ ಮಲ್ಟಿ ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ವಿತ್ ಯುವರ್ ಪ್ರೀವಿಯಸ್ ಕಂಪ್ನೀಸ್ ಅಂತ ಇದೆ. ಇದ್ದರೆ ಎಸ್ ಅಂತ ಹಾಕಬೇಕು, ಇಲ್ಲಾಂದರೆ ನೋ ಅಂತ ಹಾಕಬೇಕು. ಹ್ಯಾವ್ ಯು ಅಸಿಸ್ಟೆಡ್ ಇನ್ ಪ್ರೊಸೆಸಿಂಗ್ ಪೇರೋಲ್. ಸೊ ನಿಮಗೆ ಪೇರೋಲಲ್ಲಿ ಅಸಿಸ್ಟೆಂಟ್ ಮಾಡೋದಕ್ಕಿತ್ತು ಅಂತಂದರೆ ಎಸ್ಸು, ಇಲ್ಲಾಂದರೆ ನೋ. ಆರ್ ಯು ಕಂಫರ್ಟಬಲ್ ವರ್ಕಿಂಗ್ ಲೇಟರ್ ಇನ್ ಯುವರ್ ಡೇ ಓವರ್ಲ್ಯಾಪಿಂಗ್ ಟೈಮ್ ವಿತ್. ಅಗೇನ್ ಇಲ್ಲಿ US ಕಸ್ಟಮರ್ ಜೊತೆ ಇದು ಮಾಡ್ತಾ ಇರ್ತಾರೆ, ನೀವು ನೈಟ್ ವರ್ಕ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಜಾಬ್ ಬೇಕು ಅಂತಂದರೆ ಎಸ್ ಅಂತ ಹಾಕಿ. ಓಕೆನಾ. ಡು ಯು ಹ್ಯಾವ್ ಎನಿ ಅದರ್ ಆಫರ್ಸ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಗೇನಾದರೂ ಬೇರೆ ಜಾಬ್ದು ಕೂಡ ಆಫರ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಇತ್ತು ಅಂತಂದರೆ ನೀವು ಎಸ್ ಹಾಕಿದರೆ ನಿಮಗೆ ಈ ಒಂದು ಜಾಬಿಂದ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ನೋ ಅಂತಲೇ ಹಾಕಿ. ಓಕೆನಾ. ಆ ಜಾಬ್ಗೂ ಅಪ್ಲೈ ಮಾಡ್ತಿರಲ್ಲ ಅಲ್ಲೂ ಕೂಡ ನೋ ಅಂತ ಹಾಕಿ. ಓಕೆನಾ. ಹೌ ಲಾಂಗ್ ಈಸ್ ಯುವರ್ ನೋಟಿಸ್ ಪೀರಿಯಡ್. ಸೊ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ದರೆ ನಿಮಗೆ ನೋಟಿಸ್ ಪೀರಿಯಡ್ ಎಷ್ಟಿದೆ ಅದನ್ನು ನೀವಿಲ್ಲಿ ಮೆನ್ಷನ್ ಮಾಡಿ. ಸೊ ನಾವೀಗ ಕರೆಂಟ್ಲಿ ನಮ್ಮ ಒಂದು ಕಂಟ್ರಿ ಇಂಡಿಯಾ ಇದೆ, ಅದನ್ನು ನೀವಿಲ್ಲಿ ಎಂಟರ್ ಮಾಡಿ. ಲಿಂಕ್ಡ್ಇನ್ ಪ್ರೊಫೈಲ್ ಇತ್ತು ಅಂತಂದರೆ ಕಾಪಿ ಪೇಸ್ಟ್ ಮಾಡಿ. ನಿಮ್ಮದು ಏನಾದರೂ ವೆಬ್ಸೈಟ್ ಇತ್ತು ಅಂದರೆ ಕಾಪಿ ಪೇಸ್ಟ್ ಮಾಡಿ. ಇಲ್ಲ ಅಂತಂದರೆ NA ಅಂತ ಹಾಕ್ಬಿಟ್ಟು ಈ ಒಂದು ಜಾಬ್ಗೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಸೆಕೆಂಡ್ ಜಾಬ್ಗೂ ಕೂಡ ನೀವು ಅಪ್ಲೈ ಮಾಡ್ದಂಗೆ ಆಗುತ್ತೆ. ಒನ್ಸ್ ನಿಮ್ಮ ಒಂದು ರೆಸ್ಯೂಮ್ನೆಲ್ಲ ಚೆಕ್ ಮಾಡಿ ನಿಮಗೆ ಕಾಲ್ ಮಾಡ್ತಾರೆ. ಓಕೆನಾ. ಕಾಲ್ ಮಾಡ್ತಾರೆ ಅಥವಾ ಮೇಲ್ ಮಾಡ್ತಾರೆ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸು ಕೊಡ್ತಾರೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.